ಇನ್ನು ಉದ್ಯೋಗಕ್ಕಾಗಿ ಸುಳ್ಳು ರಹವಾಸಿ ಪತ್ರವನ್ನು ನೀಡಿದ ಆರೋಪದ ಮೇಲೆ ಹಾನಗಲ್ ಕಂದಾಯ ನಿರೀಕ್ಷಕರ ವಿರುದ್ಧ ಗಂಭೀರವಾದಂತಹ ಆರೋಪ ಕೇಳಿಬರ್ತಾ ಇದೆ. ಬಸವರಾಜ್ ಕುಂಚೂರು ಪಟ್ಟಣ ಪಂಚಾಯಿತಿಯ ಕಂದಾಯ ನಿರೀಕ್ಷಕ ಈತ ಉದ್ಯೋಗಕ್ಕಾಗಿ ಸುಳ್ಳು ರಹವಾಸಿ ಪ್ರಮಾಣ ಪತ್ರವನ್ನು ನೀಡಿದ್ದಾನೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬಸವರಾಜ್ ಕುಂಚೂರು ಪಟ್ಟಣ ಪಂಚಾಯಿತಿಯ ಕಂದಾಯ ನಿರೀಕ್ಷಕ, ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಪಟ್ಟಣ ಪಂಚಾಯತ್ ಅಂತ ಇದು. ಕಮ್ಯುನಿಟಿ ಮೊಬೈಲೈಸರ್ ಹುದ್ದೆಗೆ ರಹವಾಸಿ ಪ್ರಮಾಣವನ್ನು ನೀಡಿದಂತಹ ಆರೋಪ ಇದೀಗ ಕೇಳಿ ಬರ್ತಾ ಇದೆ. ಕೇಂದ್ರದ ಸ್ವಚ್ಛ ಭಾರತ ಮಿಷನ್ 2.0 ಯೋಜನೆ ಅಡಿಯಲ್ಲಿನ ಹುದ್ದೆ ಇದಾಗಿತ್ತು. ಸ್ಥಳೀಯ ನಿವಾಸಿಗಳಿಗಾಗಿಯೇ ಮಾತ್ರ ಮೀಸಲಾಗಿರುವಂತಹ ಈ ಹುದ್ದೆ ಸ್ಥಳೀಯ ನಿವಾಸಿ ಅಲ್ಲದವರನ್ನ ಸ್ಥಳೀಯರೆಂದು ಸುಳ್ಳು ಪತ್ರವನ್ನು ನೀಡಲಾಗಿದೆ. ಶ್ರುತಿ ಗಂಗಾಧರಯ್ಯ ಮಠಪತಿ ಎಂಬುವರಿಗೆ ರಹವಾಸಿ ಪತ್ರ ನೀಡಿರೋ ವಿಎ ಹಾನಗಲ್ ಸ್ಥಳೀಯ ನಿವಾಸಿ ಎಂದು ಪ್ರಮಾಣ ಪತ್ರವನ್ನು ನೀಡುವಂತಹ ಆರೋಪ ಇದೀಗ ಕೇಳಿ ಬರ್ತಾ ಇದೆ. ಪ್ರಸ್ತುತ ಶಿಗ್ಗಾವಿ ತಾಲೂಕಿನ ಪಾಣಿಗಟ್ಟಿ ನಿವಾಸಿಯಾಗಿರುವಂತಹ ಶ್ರುತಿ ಮಠಪತಿ ಅನ್ನೋರಿಗೆ ಈ ಪುಣ್ಯಾತ್ಮ ನೀಡಿದ್ದಾನಂತೆ. ಇನ್ನಷ್ಟೇ ತನಿಖೆ ಆಗಬೇಕು, ತನಿಖೆಯಿಂದ ಸತ್ಯ ಹೊರಗೆ ಬರುತ್ತೆ ಅಂತ ಎಣಿಸ್ಕೊಂಡಿದ್ದೀವಿ. ಹಾನಗಲ್ ಕಂದಾಯ ನಿರೀಕ್ಷಕನ ವಿರುದ್ಧ ಈ ಒಂದು ಗಂಭೀರವಾಗಿರ್ತಕ್ಕಂಥ ಆರೋಪ ಕೇಳಿ ಬರ್ತಾ ಇದೆ. ನೋಡಿ, ಇವರೇ ಬಸವರಾಜ ಕುಂಚೂರು. ಅದನ್ನು ಪರಿಶೀಲನೆ ಮಾಡ್ತೀವಿ. ನೀವು ಒಂದು ಸಂಬಂಧಪಟ್ಟಂತ ದಾಖಲೆಗಳನ್ನ ಏನಾದರೂ ಕೊಟ್ಟರೆ ನಾವು ಕೂಡ ಯಾವ ಆಧಾರ ಮೇಲೆ ನಮ್ಮದು VA ಮತ್ತು RI ಅವರು ಅಪ್ರೂವಲ್ ಕೊಟ್ಟಿದ್ದಾರೆ ಅಂತ ಚೆಕ್ ಮಾಡ್ತೀವಿ. ಹಾಗೇನಾದರೂ ಅವ್ರು ಇಲ್ಲಿ ನಿವಾಸಿ ಅಲ್ಲದೇ ಇಲ್ಲಿ ನಿವಾಸಿ ತೊಗೊಂಡಿದ್ದಾರೆ ಅಂತ ಗೊತ್ತಾಗಿದ್ರೆ ಸಂಬಂಧಪಟ್ಟವ್ರ ಮೇಲೆ ನಾವು ಸೂಕ್ತ ಕ್ರಮ ಕೈಗೊಳ್ತೀವಿ. ಅಂದರೆ ಇದು ವಾಸಸ್ಥಳ ಪ್ರಮಾಣ ಪತ್ರಕ್ಕೂ ಮತ್ತು ರಹವಾಸಿ ಪ್ರಮಾಣ ಪತ್ರಕ್ಕೆ ಎರಡಕ್ಕೂ ಕೊಡೋಕ್ಕೆ ಏನೇನು ಮಾನದಂಡಗಳಿದೆ ಅಂತ ನಾವು ಇನ್ನೊಂದು ಸುತ್ತೋಲೆಗಳನ್ನ ಪರಿಶೀಲನೆ ಮಾಡ್ತೀವಿ. ಮತ್ತು ಅವ್ರು ಕೊಡಬೇಕಿದ್ದಾಗ ಅರ್ಜಿದಾರ ನಮ್ಗೆ ಏನು ದಾಖಲೆಗಳು ಕೊಟ್ಟಿದ್ರು, ದಾಖಲೆಗಳು ಕೊಟ್ಟಿರೋದು ಸರಿ ಇದನ್ನು ತಪ್ಪಿದೆ ಅಂತ ನಾವು ಅವ್ರ ಮೇಲಾಧಿಕಾರಿಗಳು ಏನಂತಂದ್ರೆ ಉಪ ತಹಸೀಲ್ದಾರ್ ಹಂತದಲ್ಲಿ ಒಂದು ತನಿಖೆ ಥರ ಮಾಡಿಬಿಟ್ಟು RI ಮತ್ತು